ಸಮುದ್ರದ ತೀರದಲ್ಲಿ ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದರೇನಯ್ಯ. ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದರೆಂತೆಯ. ಚನ್ನಮಲ್ಲಿಕಾರ್ಜುನ ಲೋಕದೊಳಗೆ ಹುಟ್ಟಿದ ಮೇಲೆ ಸ್ತುತಿ ನಿಂದನೆಗಳು ಬಂದರೆ ಸಮಾಧಾನ ಚಿತ್ತದಿಂದ ಇರಬೇಕು ಅಂತ ಅಕ್ಕ ಮಹಾದೇವಿಯವರು ಹೇಳಿದ ಮಾತುಗಳನ್ನ ನಾನು ಶಿರಸಾವಹಿಸಿ ಪಾಲನೆ ಮಾಡ್ತೇನೆ. ಯಾಕೆ ಅಂದ್ರೆ ಒಂದು ಹೆಣ್ಣು ಮಗಳು ಹುಟ್ಟಿದ ಮೇಲೆ ಜಾಸ್ತಿ ಮಾತಾಡಿದ್ರೆ ಜಗಳ ಗಂಟಿ ಅಂತಾರೆ, ಮಾತಾಡ್ದೇನೆ ಹೋದ್ರೆ ಮೂಗಿ ಅಂತಾರೆ. ಅದೇ ಒಂದು ಗಂಡಸ್ ಮಗ ಮಾತಾಡಿದ್ರೆ ಏನ್ ಚಂದ ಮಾತಾಡ್ತಾನಪ್ಪ ಅಂತ. ಅದೇ ಒಂದು ಗಂಡಸ್ ಮಗ ಮಾತಾಡ್ದೇನೆ ಇದ್ರೆ ಎಷ್ಟು ಗಾಂಭೀರ್ಯ ಅವನಿಗೆ ಅಂತಾರೆ. ಹೆಣ್ಣು ಮಗಳು ಕೂತ್ರು ಹೆಸರಿಡ್ತಾರೆ, ನಿಂತ್ರು ಹೆಸರಿಡ್ತಾರೆ. ನನಗೆ ನೆನಪಿದೆ, ನಾನು ಚಿಕ್ಕವಳಿದ್ದಾಗ ಸ್ವಾಮೀಜಿ, ನಾನು ಕೂತ್ಕೊಂಡು ಸೋಫಾ ಮೇಲೆ ಕಾಲು ಅಲ್ಲಾಡಿಸ್ತಾ ಇದ್ರೆ ನಮ್ಮ ಅಮ್ಮ ಹೇಳೋರು, ಕಾಲು ಅಲ್ಲಾಡಿಸ್ಬೇಡ, ಯಾರು ಬಂದ್ರೆ ಒಳಗೋಗು. ಆದ್ರೆ ನಮ್ಮ ತಂದೆ ನಿಜವಾದ ಬಸವಣ್ಣನ, ನಿಜವಾದ ಅಂಬೇಡ್ಕರ್ ಅವರ ಅನುಯಾಯಿ. ಹಾಗಾಗಿ ನನ್ನಂತ ಮಗಳನ್ನ ತಯಾರು ಮಾಡುವುದು. ನಮ್ಮೂರು ಒಂದು ಹಳ್ಳಿ, ಮಾರೇನಹಳ್ಳಿ. ನಮ್ಮ ತಂದೆ ಹೆಸರು ಕೃಷ್ಣಪ್ಪ, ನಮ್ಮ ತಾಯಿ ಹೆಸರು ಅಮ್ಮಯ್ಯ. ಋತುಮತಿ ಆದ್ಮೇಲೆ ನಮ್ ಕಡೆನು 2-3 ವರ್ಷ ಆದ್ಮೇಲೆ ಗಂಡು ನೋಡಿ ಮದುವೆ ಮಾಡ್ಬಿಡ್ತಿದ್ರು. ನಮ್ ತಂದೆ ನಮ್ಮ ತಾಯಿಗೆ ಹೇಳ್ತಾರೆ, ಅಮ್ಮಯ್ಯ ನಾನು ನನ್ನ ಮಗಳಿಗೆ ಮದುವೆ ಮಾಡೋದಿಲ್ಲ, ಅವಳು ಚೆನ್ನಾಗಿ ಓದಬೇಕು ಅಂತ. ನಮ್ ತಾಯಿ ಅಂತಾರೆ, ಎಂಥ ವರಗಳು ಬರ್ತಾ ಇದಾವೆ, ಬಹಳಷ್ಟು ಹೊಲ ಗದ್ದಿ ಚಿನ್ನ ಬಂಗಾರ ಎಲ್ಲ ಇದೆ, ಮಗಳನ್ನ ಕೊಟ್ಟು ಮದುವೆ ಮಾಡ್ರಿ, ಆಮೇಲೆ ಆತರ ವರ ಬರ್ತದೋ ಇಲ್ಲ ವಯಸ್ಸಾದ್ರೆ ಅಂತ ನಮ್ಮ ತಾಯಿ ಅಂತಾರೆ. ನಮ್ಮ ತಂದೆ ಅಂತಾರೆ, ಹೌದು, 1000 ಎಕರೆ ಹೊಲ ಗದ್ದೆ ಎಲ್ಲ ಐತೆ, ಚಿನ್ನ ಬಂಗಾರ ಇದೆ, ಮನೆ ಇದೆ, ನನ್ ಮಗಳ ಹೆಸರಿಗೆ ಏನ್ ಬರ್ಕೊಡ್ತಾನ? ಬರ್ಕೊಡ್ತೀರಾ ನೀವ್ ಯಾರಾದ್ರೂ? ಇಲ್ಲ ಅಂತ ನೋಡ್ರಿ, DC ಸಾಹೇಬ್ರೆ ಇಲ್ಲ ಅಂತ ಹೇಳ್ತಾ ಇದಾರೆ ನೋಡ್ರಿ, ಯಾರು ಬರ್ಕೊಡಲ್ಲ ಅಂತ. ಬರ್ಕೊಡಲ್ಲ, ನಂಗೆ ಗೊತ್ತು, ನಮ್ಮ ಅಪ್ಪನಿಗೆ ಗೊತ್ತಿತ್ತು ಬರ್ಕೊಡಲ್ಲ ಅಂತ. ಅದಕ್ಕೆ ನಮ್ ತಂದೆ ಹೇಳ್ತಾರೆ, ಇಲ್ಲ, ನನ್ನ ಮಗಳನ್ನ ಓದಿಸ್ತೀನಿ, ಅವಳು ಕಾಲ ಮೇಲೆ ಅವಳು ನಿಂತ್ಕೋಬೇಕು, ಯಾರ ಹತ್ರನೂ ಸಹ ಕೈ ಚಾಚಿ ಬೇಡಬಾರ್ದು ನನ್ನ ಮಗಳು, ಅವಳು ಓದಬೇಕು, ಯಾವತ್ತೂ ಅವಳು ನಾನು ಮದುವೆ ಆಗ್ತೀನಿ ಅಂತಾಳೆ, ಅಲ್ಲಿವರೆಗೂ ನಾನು ಮದುವೆ ಮಾಡೋದಿಲ್ಲ ಅಂತ ಹೇಳಿ ನನ್ನನ್ನ ಓದಿಸ್ತಾರೆ. ಆ ಊರಿಗೆ ನಾನೇ ಮೊದಲನೇ ವಿದ್ಯಾವಂತೆ ಆಗ್ತೀನಿ, ಮೊದಲನೇ ಡಾಕ್ಟರ್ ಆಗ್ತೀನಿ. 20 ವರ್ಷಗಳಾಯ್ತು ನನ್ನ ತಂದೆ ಇಲ್ಲ. ಆದ್ರೆ ಪ್ರತಿ ವೇದಿಕೆಯಲ್ಲಿ ನಮ್ಮ ತಂದೆಯವ್ರನ್ನ ನೆನೆಸ್ಕೊಳ್ತೇನೆ. ನನ್ನ ತಂದೆ ಇಲ್ಲದೆ ಹೋಗಿದ್ರೆ, ನನ್ನ ತಂದೆ ನನ್ನನ್ನ ಓದಿಸದೆ ಹೋಗಿದ್ದಿದ್ರೆ ಇವತ್ತು ನಾನು ಬೇಬಿ ಬೆಟ್ಟಕ್ಕೂ ಬರ್ತಾ ಇರಲಿಲ್ಲ. ಕರ್ನಾಟಕ ಸರ್ಕಾರ ನನ್ನ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನು ಸಹ ನಾನು ಮಾಡ್ತಾ ಇರಲಿಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಿಮ್ ಮನೇಲಿ ಎಲ್ಲಾ ಮಕ್ಕಳನ್ನ ಓದಿಸ್ಬೇಕು ಅಂತ. ಮಕ್ಕಳು ಅಂದ್ರೆ ಗಂಡು ಮಕ್ಕಳನ್ನ ಓದಿಸ್ತೀರಾ, ಹೆಣ್ಣು ಮಕ್ಕಳನ್ನ ಓದಿಸಿ ಅಂತ ಓದಿಸ್ತೀರಾ? ಎಲ್ಲಿ? ಯಾಕೆ ಶಬ್ದನೇ ಇಲ್ಲ? ಓದಿಸ್ತೀರಾ? ಓದಿಸ್ತೀರಾ? ಹೌದಾ? ಹಾಗೆ ಅಲ್ವಾ? ಮತ್ತೆ ಬಸವಣ್ಣನವರ ಒಂದು ಆಶಯದಡಿ ಎಲ್ಲರೂ ನಾವು ನಡೀತೀವಿ. ಇವತ್ತು ನಮ್ಮ ಬೇಬಿ ಬೆಟ್ಟದ ಸ್ವಾಮೀಜಿಗಳು ಮಾತಾಡಬೇಕಾದ್ರೆ ಬಸವಣ್ಣನವರ ಎಷ್ಟು ಒಳ್ಳೆಯ ಶ್ಲೋಕಗಳನ್ನು ಹೇಳಿದ್ರು. ನನ್ನ ಸಹೋದರಿ, ಏನು ನಿನ್ನ ಹೆಸರು? ಅನಿತಾ, ಎಷ್ಟು ಚೆನ್ನಾಗಿ ಪ್ರತಿಯೊಬ್ಬರನ್ನ ಪರಿಚಯ ಮಾಡಬೇಕಾದ್ರೆ ಬಸವಣ್ಣನವರ ನುಡಿಗಳನ್ನ ಹೇಳ್ತಾ ಹೇಳ್ತಾ ಎಲ್ಲರನ್ನೂ ಪರಿಚಯ ಮಾಡ್ತಾ ಇದ್ರು. ನನ್ಗೆ ತುಂಬಾ ಖುಷಿ ಏನಂದ್ರೆ, ಹೆಣ್ಣು ಮಕ್ಕಳನ್ನ ವೇದಿಕೆಯಲ್ಲಿ ಬರೀ ಹೂಗುಚ್ಚ ಹಾಕೊಡಕ್ಕೆ, ಪ್ರಾರ್ಥನೆ ಆಡಕ್ಕೆ ಅಷ್ಟಕ್ಕೆ ಉಪಯೋಗ ಮಾಡ್ತಾರೆ ಸ್ವಾಮೀಜಿ. ಆದ್ರೆ ಇವತ್ತು ಅನಿತಾ ಅಂತ ಒಂದು ಹೆಣ್ಣು ಮಗಳಿಗೆ ಎಲ್ಲರನ್ನ ಪರಿಚಯ ಮಾಡೋದು, ಇಡೀ ಕಾರ್ಯಕ್ರಮವನ್ನ ನಡೆಸಿಕೊಡುವ ಅವಕಾಶವನ್ನ ಕೊಟ್ಟಿದ್ದೀರಾ. ಅದಕ್ಕೆ ನಾನು ಬಹಳ ಕೃತಜ್ಞಳು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಾನು ವೇದಿಕೆಯಲ್ಲಿ ನೋಡ್ತಾ ಇದ್ದೆ, ನನ್ನ ಹಾಗೆ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಅರ್ಧದಷ್ಟು ತಾಯಂದಿರನ್ನ ನೀವು ಕರಿಬೇಕು. ಯಾಕೆ ಅಂದ್ರೆ, ಈ ಒಂದು ವೇದಿಕೆಗಳಲ್ಲಿ ಹೆಣ್ಣು ಮಗಳಿಗೆ ಸಮಾನತೆ ಕೊಟ್ಟಾಗ ಮಾತ್ರ ಜನರು ಸಹ ಅವ್ರ ಮನೆಗಳಲ್ಲಿ ಸಮಾನತೆಯನ್ನ ಕೊಡ್ತಾರೆ. ಹಾಗಾಗಿ ವೇದಿಕೆಗಳಿಗೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಎಲ್ಲಿ ಹೆಣ್ಣನ್ನ
ಪೂಜಿಸ್ತೀನಿ ಪೂಜಿಸ್ತೀನಿ ಅಂತ ಹೇಳಬಿಟ್ಟು ಹೆಂಡತಿನ ದಿನ ಹೊಡಿತಾರೆ, ಹೆಂಡತಿನ ಹೊಡೆದು ನೇಣು ಹಾಕ್ತಾರೆ. ಇವತ್ತು ನನಗೆ ರಾಯಚೂರಿಂದ ಒಂದು ಫೋನ್ ಬಂದಿತ್ತು. ಗಂಡ ಕಟ್ಟಿಗೆ ತಗೊಂಡು ಹೆಂಡತಿನ ಹೊಡೆದು ಆ ಹೆಣ್ಣು ಮಗಳು ಇವತ್ತು ನೇಣು ಹಾಕೊಂಡು, ಅವಳು ಹಾಕೊಂಡ್ಲೋ ಅಥವಾ ಇವನು ಹಾಕೊಂಡೋ ಗೊತ್ತಿಲ್ಲ, ಆ ಹೆಣ್ಣು ಮಗಳು ನೇಣಿಗೆ ಶರಣಾಗಿರ್ತಾಳೆ. ಅಂದ್ರೆ ನಾನು ಹೇಳೋದು, ಅಂಥ ಸಮಾಜದಲ್ಲಿ ಬಸವಣ್ಣನವರ ಕನಸು ಬೇರೂರಬೇಕು ಅಂತಂದ್ರೆ ಬರೀ ಇಲ್ಲಿ ಬಂದು ಕೇಳ್ಕೊಂಡು ಹೋಗೋದಲ್ಲ, ಮನೆಯಲ್ಲಿ ಪಾಲಿಸಬೇಕು ಅನ್ನೋದು ಬಸವಣ್ಣನವರ ನುಡಿ. ಎಷ್ಟು ಜನ ಪಾಲಿಸ್ತೀರಾ? ಎಷ್ಟು ಜನ ತಮ್ಮ ಹೆಂಡತಿಯರಿಗೆ ಮೇಲೆ ಕೈ ಮಾಡೋದಿಲ್ಲ? ಕೈ ಎತ್ತಿ ನೋಡಿ. ದೇವರ ಸ್ಥಾನ ಇಲ್ಲಿ ಸುಳ್ಳು ಹೇಳೋಂಗಿಲ್ಲ. ಮಹದೇಶ್ವರ ಇಲ್ಲಿ ಬಂದು ಹೋಗಿದ್ದಾರೆ. ಸರ್ DC ಅವರೇ, ನಮ್ಮ SP ಅವರು ಇದ್ದಾರೆ ನೋಡಿ. ಪೂರ್ತಿ ಭಾಗ ಗಂಡು ಮಕ್ಳು ಯಾರು ಕೈ ಎತ್ತಲಿಲ್ಲ. ಬಸವಣ್ಣನವರ ಮಕ್ಕಳು ನಾವೆಲ್ಲ ಅವರ ಆಶಯದಲ್ಲಿ ನಡಿಬೇಕು. ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಕರೆದಿದ್ದಾರೆ ಅಂತಂದ್ರೆ ನಾನ್ ಮಾತಾಡೋದೇ ಇದು. ಎಲ್ಲಿ ಹೆಣ್ಣು ಮಗಳು ಅಭಿವೃದ್ಧಿ ಹೊಂದಿರ್ತಾಳೆ, ಆ ಸಮಾಜ, ಆ ಮನೆ, ಆ ಊರು, ಆ ನಾಡು, ಆ ದೇಶ ಮಾತ್ರ ಮುಂದೆ ಹೋಗಕ್ಕೆ ಸಾಧ್ಯ. ಎಲ್ಲಿ ಹೆಣ್ಣು ಮಗಳು ನೋವಿನಿಂದ ನರಳ್ತಾ ಇರ್ತಾಳೆ, ವಿದ್ಯಾಭ್ಯಾಸ ಇಲ್ಲ, ದೌರ್ಜನ್ಯಕ್ಕೆ ಒಳಗಾಗಿರ್ತಾಳೆ, ಆ ಮನೆ ಉದ್ಧಾರ ಆಗೋದಿಲ್ಲ, ಆ ಊರು ಉದ್ಧಾರ ಆಗೋದಿಲ್ಲ, ಆ ನಾಡು ಉದ್ಧಾರ ಆಗೋದಿಲ್ಲ, ಆ ದೇಶ ಉದ್ಧಾರ ಆಗೋದಿಲ್ಲ. ಹೌದಾ ಇಲ್ವಾ? ಸ್ವಾಮೀಜಿಯವರು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಇಲ್ಲೊಬ್ಬ ರಾಕ್ಷಸ ಇದ್ದ ಅಂತ. ರಾಕ್ಷಸ ಇಲ್ಲೇನೋ ಅಪ್ಪ ಏನೋ ಮಾತಾಡ್ತಾರೆ. ಯಜಮಾನ್ರೆ ಏನ್ ಮಾತಾಡ್ತಿದ್ದೀರಾ? ಏನೋ ಹೇಳ್ತಾ ಇದ್ದೀರಾ? ಇಲ್ಲೊಬ್ಬ ರಾಕ್ಷಸ ಇದ್ದ, ಆ ರಾಕ್ಷಸನ್ನ ಸಂಹಾರ ಮಾಡಕ್ಕೆ ಯಾರು ಬಂದ್ರು? ಚಾಮುಂಡೇಶ್ವರಿ ಬಂದ್ರು. ಅಂದ್ರೆ ಕೆಟ್ಟದನ್ನ ಅಳಿಸಕ್ಕೆ ಆ ತಾಯಿ ಮಾತ್ರ ಸಾಧ್ಯ. ಇವತ್ತು ಎಲ್ಲಾ ಗಂಡಸ ದೇವರು ಇರ್ಬೋದು, ಆದ್ರೆ ಹೆಣ್ಣು ದೇವರು ಮಾತ್ರ ಊರನ್ನ ಕಾಯಕ್ಕೆ ಸಾಧ್ಯ. ಹಾಗಾಗಿ ಅಧಿದೇವತೆ, ನಾಡಿನ ದೇವತೆ ಚಾಮುಂಡೇಶ್ವರಿ ಇಡೀ ಕರ್ನಾಟಕವನ್ನ ಕಾಯ್ತಾ ಇದ್ದಾಳೆ. ಅದು ಹೆಣ್ಣು. ಕಾಯಕವೇ ಕೈಲಾಸ. ನಮಗ್ ಕೊಟ್ಟಿರೋ ಕೆಲಸವನ್ನಷ್ಟೇ ಮಾಡ್ತಾ ಇದ್ದೀನಿ ಸ್ವಾಮೀಜಿ. ನಾನು ಅದಕ್ಕಿಂತ ಹೆಚ್ಚು ನಾನು ಏನೂ ಮಾಡ್ತಾ ಇಲ್ಲ. ನನಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರು ನನಗೆ ಕೊಟ್ಟಂತ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ, ಧರ್ಮದಿಂದ ಮಾಡ್ತಾ ಇದ್ದೀನಿ. ಅದನ್ನೇ ಬಸವಣ್ಣನವರು ಹೇಳಿದ್ದು. ಇಲ್ಲಿ ಬಸವಣ್ಣನವ್ರನ್ನ ನೆನಪು ಮಾಡಬೇಕಾದ್ರೆ ನಾನು ಕುಮಾರ್ ಅವ್ರ ಬಗ್ಗೆ ಒಂದು ಮಾತಾಡ್ತೀನಿ. ನಿಮ್ DC ಅವರು ಕುಮಾರು, ನೀವೆಲ್ಲ ಅದೃಷ್ಟ ಮಾಡಿದ್ದೀರಪ್ಪ ಅಂತ ಒಳ್ಳೆ DC ಅವರನ್ನ ಈ ಜಿಲ್ಲೆ ಪಡ್ಕೊಳ್ಳೋದಿಕ್ಕೆ. ಯಾಕೆ ಅಂದ್ರೆ ನಾವು ಪ್ರತಿಯೊಂದು ಜಿಲ್ಲಾಧಿಕಾರಿ ಮತ್ತು ಪ್ರತಿಯೊಂದು ಪೊಲೀಸ್ ಅಧಿಕಾರಿ SP ಅವ್ರ ಜೊತೆ ಯಾವಾಗ್ಲೂ ನಾವು ಮಾತಾಡ್ತಾ ಇರ್ತೀವಿ, ಸಂಪರ್ಕದಲ್ಲಿ ಇರ್ತೀವಿ. ನಾವು ಒಂದೇ ತಾಯಿ ಮಕ್ಕಳಿದ್ದಂಗೆ. ಮಹಿಳಾ ಆಯೋಗದ ಅಧ್ಯಕ್ಷರು, ಪೊಲೀಸ್ ಅಧಿಕಾರಿ ಮತ್ತೆ ಜಿಲ್ಲಾಧಿಕಾರಿ, 3 ಜನ ಒಂದೇ ಮನೆ ಮಕ್ಕಳಿದ್ದಂಗೆ. ಸೊ ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಜಿಲ್ಲಾಧಿಕಾರಿಗಳನ್ನ ಭೇಟಿ ಆಗ್ಲಿಕ್ಕೆ ಬರೀ ದೊಡ್ಡವರೇ ಹೋಗೋಂಗಿಲ್ಲ. ನೀವು ಸಾಮಾನ್ಯ ಜನರು ಸಹ ನಿಮಗೆ ತೊಂದರೆ ಇದ್ರೆ ಹೋಗಿ ಭೇಟಿ ಆಗ್ಬೋದು, ನಿಮ್ಮ ಕೆಲಸಗಳನ್ನ ಪರಿಹಾರ ಹುಡುಕಿಕೊಂಡು ಬರ್ಬೋದು. ಒಂದೇ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ. ಇಲ್ಲಿ ಕಿಲಾರ ಅಂತ ಒಂದು ಊರಿದೆ, ಕಿಲಾರ ಗೊತ್ತಲ್ಲ? ಅಲ್ಲಿ ಪೂಜೆ ಕುಣಿತ ಮಾಡುವಂತ ಒಂದು ತಾಯಿ ಇದ್ದಾಳೆ. ಅವಳ ಹೆಸರು ಸವಿತಾ ಅಂತ. ಅವಳು ಅವತ್ತಿನಿಂದ ಅಂದ್ರೆ ವಯಸ್ಸು ಬಂದಾಗಿಂದ ಈಗ ಒಂದು ಮಗುನು ಸಹ ಇದೆ. ಕುಣಿದು ಕುಣಿದು ಆ ದೇವರನ್ನ ಎತ್ತಿ ಕುಣಿದು ಹಣವನ್ನ ಸಂಪಾದನೆ ಮಾಡಿ ಒಂದು ಜಾಗ ತಗೊಂಡು ಒಂದು ಮನೆ ಕಟ್ಕೊಂಡಿರ್ತಾಳೆ. ಯಾರು ಆಗದೆ ಇರೋರು ಬಹಳ ತೊಂದರೆ ಕೊಡ್ತಿರ್ತಾರೆ. ನನಗೆ ಒಂದು ಫೋನ್ ಮಾಡ್ತಾಳೆ, ನನ್ನ ಮನೆ ಅಂದ್ರೆ ನನ್ನ ಆಫೀಸಿಗೆ ಬಂದು ಅಳ್ತಾ ನಾನು ಕಾಲು ಹಿಡ್ಕೊಳಕ್ ಬರ್ತಾಳೆ. ಅಕ್ಕ, ನಾನು ಇದು ಒಂದೇ ನಾನು ಜೀವನದಲ್ಲಿ ಸಂಪಾದನೆ ಮಾಡಿರೋದು. ನಾನು ಅವಾಗ ನಾಗೇಶ್ ಅವರು, ನಮ್ಮ ಕುಮಾರ್ ಅವರಿಗೆ ಫೋನ್ ಮಾಡಿ ಹೇಳ್ತೀನಿ, ನೋಡಿ ಕುಮಾರ್, ಈ ತರ ಯಾರೋ ತೊಂದರೆ ಕೊಡ್ತಾರಂತೆ, ಆ ಹೆಣ್ಣು ಮಗಳದ್ದು ಜೆನ್ಯೂನಿಟಿ ಇದ್ರೆ ಆಕೆಗೆ ಸಪೋರ್ಟ್ ಮಾಡಿ ಅಂತ. ಇಬ್ಬರನ್ನು ಕರೆಸಿ ಆ ಹೆಣ್ಣು ಮಗಳಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸ ಕುಮಾರ್ ಮಾಡಿದ್ರು. ಕುಮಾರ್ ಅವರು, ಅದು ನಿಮಗೆ ಬೇಕಾದ್ರೆ ಒಂದಿರ್ಬೋದು, ಆದ್ರೆ ಆ ಹೆಣ್ಣು ಮಗಳಿಗೆ ಅದು ಜೀವನ. ಇಡೀ ಜೀವನ ಸಂಘರ್ಷ ಮಾಡಿ ಒಂದು ಜಾಗ ತಗೊಂಡು ಮನೆ ಕಟ್ಟಿರ್ತಾಳೆ. ಅಂತ ಒಂದು ಕೆಲಸ ಪ್ರತಿಯೊಬ್ಬರೂ ಮಾಡಬೇಕು. ಈಗ ನಿಮ್ ಪೊಲೀಸ್ ಅಧಿಕಾರಿ ಇದ್ದಾರೆ, ಎಷ್ಟು ಜನ ಹೋಗಿದ್ದೀರಾ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ? ಪೊಲೀಸ್ ಕಂಡ್ರೆ ಭಯನ ಇಲ್ವಾ? ಕೈ ಎತ್ತಿ. ಭಯ ಇರೋರು ಕೈ ಎತ್ತಿ. ಸತ್ಯವಾಗಿ ನಡಿ ಹೇಳ್ಬೇಕು. ಹೆಚ್ಚು ಕೆಳಗಿಳಿಸ್ಬಿಡ್ರಿ. ಇಲ್ಲಿ ಸತ್ಯದ ಬೆಟ್ಟ ಅಲ್ವಾ? ಪೊಲೀಸ್ ಕಂಡ್ರೆ ಎಷ್ಟು ಜನಕ್ಕೆ ಭಯ ಇಲ್ಲ? ಕೈ ಎತ್ತಪ್ಪ ನೋಡೋಣ. ಭಯ ಇಲ್ಲ ಅಂದ್ರೂ ಕೈ ಎತ್ತಲ್ಲ, ಭಯ ಇದ್ರೂ ಕೈ ಎತ್ತಲ್ಲ. ನೋಡ್ರಿ,
ಭಯ ಪಡೋಂಗಿಲ್ರಿ, ಭಯ ಪಡೋಂಗಿಲ್ರಿ. ಪೊಲೀಸ್ ಅವರು ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೇಳ್ತೀನಿ, ತವ್ರ ಮನೆ ಇದ್ದಂಗೆ. ನೀವು ಗಂಡ ಹೊಡಿತಾನ ಅನ್ಕೊಳ್ರಿ, ಅಮ್ಮನ ಮನೆ ಫೋನ್ ಮಾಡಿ ಕರೆಯೋ ಅಷ್ಟರಲ್ಲಿ ಬರಕ್ ಲೇಟ್ ಆಗ್ತೈತೆ. 112 ನಂಬರ್ಗೆ ಇಮಿಡಿಯೇಟ್ಲಿ ನಿಮ್ಮ ಹತ್ರ ಎಷ್ಟು ಜನ ಹತ್ರ ಮೊಬೈಲ್ ಇದೆ ನೋಡಿ, ನಾ ಕೈ ಹತ್ತಿ. ಎಲ್ಲರ ಹತ್ರ ಇದೆ, ಗಂಡು ಮಕ್ಳ ಹತ್ರ ಅಲ್ಲ, ಹೆಣ್ಮಕ್ಳು ಆಯ್ತಲ್ಲ. 112ಕ್ಕೆ ಫೋನ್ ಮಾಡಿದ್ರೆ 10 ನಿಮಿಷದಲ್ಲಿ ಪೊಲೀಸು ನಿಮ್ ಮನೆ ಬಾಗ್ಲಿಗೆ ಬರುತ್ತೆ, ನಿಮ್ಮನ್ನ ರಕ್ಷಣೆ ಮಾಡುತ್ತೆ. ತವ್ರ ಮನೆಗಿಂತ ಒಂದು ಪಾಲು ಹೆಚ್ಚು ಪೊಲೀಸ್ ಅವರು ನಮ್ಮ ರಕ್ಷಣೆಗೆ ಇರೋರು. ನೀವು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಭಯ ಬೀಳ್ತೀರಾ? ಮಾತಾಡ್ರಿ. ಭಯ ಬೀಳ್ತೀರಾ? ಜೋರಾಗಿ ಬರ್ಬೇಕು. ಭಯ ಬೀಳ್ತೀರೇನಪ್ಪ? ಭಯ ಬೀಳ್ತೀರೇನಪ್ಪ? ನಿಮ್ಮ SP ಹೆಸರೇನು? ಹೆಸರೇನು? ನಿಮ್ಮ ಪೊಲೀಸ್ ಅಧಿಕಾರಿ ಹೆಸರೇನು? ಮಲ್ಲಿಕಾ. ನೋಡಿ, 3 ಜನ ಗಂಡು ಮಕ್ಳು ಅಷ್ಟೇ ಹೇಳ್ತಾರೆ ಮಲ್ಲಿಕಾರ್ಜುನ್ ಅಂತ. ಅವ್ರು ಈ ಜಿಲ್ಲೆಯವರಲ್ಲ. ನೀವು ಯಾವ ಜಿಲ್ಲೆಯವರು? ಹಾಸನದವ್ರ? ಅಂದ್ರೆ ನಾ ಏನ್ ಹೇಳ್ತೀನಂದ್ರೆ, ನೀವು ಯಾವ ಜಿಲ್ಲೆಯವರಾದ್ರೂ ಆಗಿರ್ರಿ, ನಿಮ್ಮ ಅಧಿಕಾರಿಗಳ ಹೆಸರು ತಿಳ್ಕೊಳ್ರಿ. ಸರ್ಕಾರದ ಸೇವೆ ಜನರ ಸೇವೆ. ಗೊತ್ತಾಯ್ತೇನಪ್ಪ? ನೀವು ನಿಮ್ಮ ಹಕ್ಕುಗಳನ್ನ, ನಿಮ್ಮ ಅಧಿಕಾರಿಗಳ ಹೆಸರುಗಳನ್ನ ತಿಳ್ಕೊಂಡು ನೀವು ಅವ್ರ ಹತ್ರ ಹೋದಾಗ ನಿಮ್ಗೆ ಸಹಾಯ ಸಿಗುತ್ತೆ, ನಿಮ್ಮ ಹಕ್ಕುಗಳು ಸಿಗುತ್ತೆ. ನೀವು ಸುಮ್ಮನೆ ಹಳ್ತಾ ಮನೆಯಲ್ಲ ಕೂತ್ರೆ ಏನೂ ಸಿಗುವುದಿಲ್ಲ. ಮತ್ತೆ ನಮ್ಮ ದರ್ಶನ್ ಪುಟ್ಟನಯ್ಯ ಅವರಿದ್ದಾರೆ. ನಿಮ್ ಜೊತೆ ನಾನಷ್ಟು ಮಾತಾಡಿಲ್ಲ, ಆದ್ರೆ ನಿಮ್ ತಂದೆಯವ್ರ ಜೊತೆ ನಾನು ಬಹಳಷ್ಟು ಸಂಪರ್ಕದಲ್ಲಿ ಇರ್ತಿದ್ದೆ. ಎಷ್ಟೋ ಕಡೆ ನಾನು ರೈತರನ್ನ ಭೇಟಿ ಆಗ್ಬೇಕು ಅಂತ ಹೋದಾಗ ನಿಮ್ ತಂದೆಯವ್ರ ಜೊತೆ ಭೇಟಿಯಾಗಿ LHL ಹೋಗ್ಬಿಟ್ಟು ಭೇಟಿಯಾಗಿ ಅವ್ರ ಹತ್ರ ಕುತ್ಕೊಂಡು ಎಲ್ಲ ಬರ್ಕೊಂಡು ಮಗು ತರ ಒಂದು ಏನಂತಾರೆ ಸ್ಟೂಡೆಂಟ್ ತರ ಎಲ್ಲ ಬರ್ಕೊಂಡೆಲ್ಲ ಹೋಗಿದ್ದೀನಿ. ನಿಮ್ ತಂದೆಯವರಿಗಿಂತ ಹೆಚ್ಚು ಪ್ರೀತಿ ಮನ್ನಣೆ ನಿಮಗೆ ಸಿಕ್ಕಿದೆ. ದೇವರು ನಿಮ್ಗೆ ಇನ್ನೂ ಸೇವೆ ಮಾಡುವಂತ ಅಧಿಕಾರ ನಿಮಗೆ ಕೊಡ್ಲಿ ಅಂತ ನಾನು ಹೇಳ್ತಾ, ಮತ್ತೆ ನಮ್ಮ ಗಣೇಶ್ ಪ್ರಸಾದ್ ಇದ್ದಾರೆ. ನಾವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರೆ ಜನರ ಮಾತಲ್ಲೇ ಗೊತ್ತಾಗ್ಬಿಡುತ್ತೆ ಶಾಸಕರು ಕೆಲಸ ಮಾಡ್ತಾರ ಇಲ್ವಾ ಅಂತ. ಸೊ ಗಣೇಶ್ ಪ್ರಸಾದ್ ಅವ್ರಿಗೆ 100 ಔಟ್ ಆಫ್ 100 ಕೊಟ್ಟಿದ್ದಾರೆ ನಿಮ್ ಜನರು. ನಿಜವಾಗ್ಲು ನಾನು ಅನ್ಕೊಂಡೇ ಇರಲಿಲ್ಲ ಅಷ್ಟೊಂದು ಪ್ರೀತಿ ಅವ್ರ ಜನ. ನಾನು ಕೇಳ್ತೀನಿ, ಏನು ಸ್ಪಂದಿಸ್ತಾರ ನಿಮ್ ಶಾಸಕರು? ಹೋದ್ರೆ ಕೆಲಸ ಮಾಡ್ಕೊತಾರ? ಹೌದು ಮೇಡಮ್, ನಮ್ ಶಾಸಕರು ಬಹಳ ಒಳ್ಳೆಯವರು. ಆ ಮಾತುಗಳು ಕೇಳಕ್ಕೇನೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ನಮ್ಮ RTO ಮಲ್ಲಿಕಾರ್ಜುನ್ ಅವರಿದ್ದಾರೆ, ನಮ್ಮ ಸಹೋದರರು. ನಾನು KR ಪೇಟೆಗೆ ಬಂದಾಗ ನೀವು ತೋರಿಸಿದಂತ ಪ್ರೀತಿ ಯಾವಾಗ್ಲೂ ಸದಾ ನನ್ನ ಮನಸ್ಸಲ್ಲಿ ಅಚ್ಚ ಹಳೆಯದಂತೆ ಉಳಿಯುತ್ತೆ. ನಮ್ಮ ಇನ್ನೊಬ್ರು ಸಹೋದರರು, ನಿಮಗೂ ಒಳ್ಳೆಯದಾಗಲಿ. ಮತ್ತೆ ಕಡೆಯದಾಗಿ ಇಷ್ಟೇ ಹೇಳೋದು, ಬಸವಣ್ಣನವರ ತತ್ವದ ಅಡಿ ಕಾಯಕವೇ ಕೈಲಾಸ. ದಾನ ಧರ್ಮಕ್ಕಿಂತ ಇನ್ನೊಂದು ಧರ್ಮ ಇಲ್ಲ. ಪೂಜೆ ಮಾಡುವ ಕೈಗಳಿಗಿಂತ ದಾನ ಮಾಡುವ ಕೈ ಶ್ರೇಷ್ಠ ಅನ್ನುವಂತ ನಡೆಯಲ್ಲಿ ನುಡಿಯಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳ್ತಾ, ಸ್ವಾಮೀಜಿಯವರು ನನಗೆ ಒಂದೇ ಒಂದು ಲಾಸ್ಟ್ಗೆ ಒಂದು ಹಾಡು ಹೇಳ್ಬೇಕು ನೀವು ಅಂತ ಹೇಳಿದರೆ ಅದು ಹೇಳ್ಬಿಟ್ಟು ನಾನು ತಿಳ್ಕೊಂಡ್ಬಿಡ್ತೀನಿ. ಮಾದಪ್ಪನ ಹಾಡು ನೀವು ನನ್ನ ಜೊತೆ ಆಡ್ತೀರಾ? ಎಷ್ಟು ಜನ ಆಡ್ತೀರಾ? ಎಲ್ಲರೂ ಆಡ್ತೀರಾ? ಓಕೆ, ಸರಿ ಸರಿ. ಮಾದೇವ ಹೇಳ್ಬೇಕು ನನ್ನ ಜೊತೆ, ಇಂದಿನ ಚೆನ್ನಾಗಿರಲ್ಲ ಹಾಡಾಡಕ್ಕೆ. ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ. ಹೇಳಿ, ನನ್ನ ಜೊತೆ ಆಡ್ತೀರಾ? ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ಕುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ಕುಂಡು ಮಲ್ಲಿಗೆ. ಅಂದಾವರೆ
ಸಭಿಕ ಬಂಧುಗಳೇ, ಕೇಳುತ್ತಿಲ್ಲ ಮೇಡಮ್ ಅವರ ಮಾತುಗಳನ್ನ ಇನ್ನು ಮುಂದೆ ಬಹುಶಃ ನೀವೆಲ್ಲರೂ ನಿಮ್ಮ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸುವಲ್ಲಿ ಉತ್ಸುಕರಾಗ್ತೀರಾ ಅಂತ ಭಾವಿಸ್ಕೊಂಡಿದ್ದೇನೆ. ಹಾಗೆಯೇ ಈ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಬಸವ